ಅಣ್ಣ ಅಂತ ಕೋಲ್ ಕೊಡು. ಇದು ಇಟ್ಕೈ ನಾನೇ ಹಿಡಿತೀರಿ ಬೈಲಿ. ಕೋಲ್ ಇಟ್ಕಲ್ಲ ಹಿಡಿತೀವಿ. ನೋಡಿ ನೀವು ಯಾವ ಊರವರು? ಯಾವ ಊರವರು? ಬೆಳ್ತಂಗಡಿ. ಓಹೋ ಧರ್ಮಸ್ಥಳ. ಮೊನ್ನೆ ಅಲ್ಲೇ ಬಂದ ಸ್ವಾಮಿ ನಾವು ಬಂದಿದ್ದು ಬೆಳ್ತಂಗಡಿಗೆ. ಬರಕಿಲ್ವಾ ನಮ್ಮ ಮನೆಗೆ? ಬರಕಿಲ್ವಾ ನಮ್ಮ ಮನೆಗೆ? ನಿಮ್ಮಂತವ್ರು ನಮ್ಮ ಮನೆಗೆ ಬರಬೇಕು. ಬೆಳಗಿನ ಜಾವ 6 ಗಂಟೆ 20 ನಿಮಿಷ ಕರೆಕ್ಟ್. 6 ಗಂಟೆ 20 ನಿಮಿಷಕ್ಕೆ ಹೊರಟೆ ನಿಂತಿದ್ದೀನಿ. ಇವತ್ತಿನ ದಿನ ಫಸ್ಟ್ ಡೇ ಡ್ಯೂಟಿ. ಅಲ್ಲಿ ನೋಡಿ ಅಲ್ಲಿ ಬೆಟ್ಟಗಳು ಹೆಂಗೆ ಕಾಣ್ತಿದೆ ಅಂತಲ್ಲಿ ಹೊರಡೋಣ. ಎಲ್ಲ ಫಿಟ್ ಆಯಿತು ನಂಗೆ. ಆ ಬೆಟ್ಟ ಮತ್ತು ನೀವು ಡೇ ಟೈಮಲ್ಲಿ ಈ ಥರ ಮಿಸ್ ಎಲ್ಲ ಇರಬಾರ್ದು, ನೋಡಬೇಕು ಹೆಂಗೆ ಕಾಣ್ತಿರುತ್ತೆ ಗೊತ್ತಾ. ಈ ಕೆಲಸ ಹೆಂಗೆ ಅಂದರೆ ಗೆಸ್ಟ್ ಬಂದಾಗ ಆಲ್ಮೋಸ್ಟ್ ಬ್ಯುಸಿ ಇರ್ತೀವಿ, ಬಟ್ ಗೆಸ್ಟ್ ಇಲ್ಲ ಅಂದರೆ ಈ ಥರ ಫ್ರೀ ಆಗಿರ್ತೀವಿ. ನಮಗೆ ಅಲ್ಲೊಂದು ವ್ಯೂ ಕಾಣ್ತಿದ್ಯಾ ಟಾಪಲ್ಲಿ, ನನಗೆ ಅಲ್ಲಿಗೆಲ್ಲ ಹೋಗ್ಬೇಕಂತ ತುಂಬ ಆಸೆ ಇದೆ. ಇದೊಂದು ಟೇಬಲಿಗೆ ಸೆಟ್ ಆಗಿದ್ದು, ಮತ್ತು ಇದೊಂದು ಮತ್ತು ಇನ್ನಿಬ್ರು ಗೆಸ್ಟ್ ಬಂದಿದ್ದಾರೆ, ಅವ್ರಿಗೆ ಬೇರೆ ಸೆಟ್ ಮಾಡ್ಬೇಕೇನೋ ಗೊತ್ತಿಲ್ಲ. ಸರ್ವಿಸ್ ಮಜಾ ನೋಡೋರು ಇಲ್ಲಿ ಎಲ್ಲ ಮುಗೀತು. 10 ಗಂಟೆ ಆಗಿದೆ ಟೈಮು. ಇದೆಲ್ಲ ಕ್ಲೀನ್ ಮಾಡಬೇಕು. ಇದೊಂದು ಟೇಬಲ್ ಅದೊಂದು ಟೇಬಲ್ ಕ್ಲಿಯರ್ ಮಾಡಿದ್ರೆ ಇದೊಂದು ಟೇಬಲ್ಲಿದ್ದರು ಮತ್ತು ಈ ಟೇಬಲ್ಲಿದ್ದರು. ಇಷ್ಟು ತನಕ ಸರ್ವಿಸ್ ಮಾಡಿ ಎಲ್ಲ ಮುಗೀತು. ಬೇಡ ತಾನೆ ಒಂದು ಲೈಕು, ಒಂದು ಶೇರು, ಒಂದು ಸಬ್ಸ್ಕ್ರೈಬು ಇಷ್ಟು ಮಾಡಿಬಿಡಿ. ಮುಂದೆ ನಾವು ನೋಡೋಣ. ನಾಳೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಟು. ಬೆಳಗಿನ ಜಾವ 6 ಗಂಟೆ 20 ನಿಮಿಷ ಕರೆಕ್ಟ್. 6 ಗಂಟೆ 20 ನಿಮಿಷಕ್ಕೆ ಹೊರಟೆ ನಿಂತಿದ್ದೀನಿ. ಇವತ್ತಿನ ದಿನ ಫಸ್ಟ್ ಡೇ ಡ್ಯೂಟಿ. ಬೇಬಿ ಹೋಗ್ಬೇಕು. ಹೆಲ್ಮೆಟಿ ಮೌಂಟ್ ಫಿಕ್ಸ್ ಮಾಡಲೇ ಗೊತ್ತಿಲ್ಲ. ಲಾಸ್ಟ್ ಇನ್ನೇನು ಸ್ವಲ್ಪ ಚೆನ್ನಾಗಿರೋ ಪ್ಲೇಸ್ ಸಿಕ್ತಾಗ ಮೌಂಟ್ ಫಿಕ್ಸ್ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗ್ತೀನಿ. ಅಲ್ಲಿ ತನಕ ಫಸ್ಟು ರೈಡ್ ಮಾಡಬೇಕು. ಸಿಗೋಣ. ನಾನೇನಾದ್ರು ವೀಡಿಯೋ ಮಾಡಲಿಲ್ಲ ಅಂದರೆ ಡೆಡ್ ವೇಸ್ಟ್ ಆಗಿಬಿಡುತ್ತೆ. ಸೊ ಹಂಗಾಗಿ ವೀಡಿಯೋ ಮಾಡೋಣ ಅಂತೇಳಿ ನಿಲ್ಲಿಸ್ದೆ. ಬನ್ನಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಅಲ್ಲಿ ನೋಡಿ ಅಲ್ಲಿ ಬೆಟ್ಟಗಳು ಹೆಂಗೆ ಕಾಣ್ತಿದೆ ಅಂತಲ್ಲಿ ಹೊರಡೋಣ. ಎಲ್ಲ ಫಿಟ್ ಆಯಿತು ನಂಗೆ. ಆ ಬೆಟ್ಟ ಮತ್ತು ನೀವು ಡೇ ಟೈಮಲ್ಲಿ ಈ ಥರ ಮಿಸ್ ಎಲ್ಲ ಇರಬಾರ್ದು, ನೋಡಬೇಕು ಹೆಂಗೆ ಕಾಣ್ತಿರುತ್ತೆ ಗೊತ್ತಾ. ದಿನಲ್ಲಿ ಯಾವ ಥರ ಒಂದಿನ ಫ್ರೀಯಾಗಿ ತೋರಿಸ್ತೀನಿ. ಓಡೋಣ ಬೇಬಿ. ಸರಿ ವಾಯ್ಸೆಲ್ಲ ಕೇಳಿಸ್ತಿದ್ಯಾ? ಇವು ಫಸ್ಟ್ ಡೇ ಡ್ಯೂಟಿಗಳು ಇವತ್ತು ಮಾಡ್ತೀನೋ ಏನೋ ಗೊತ್ತಿಲ್ಲ. ಹೋಗ್ತಿದ್ದೀನಿ ಬೆಳಿಗ್ಗೆ 6 ಗಂಟೆಗೆ ಎದ್ದು. ನೋಡಿ ಯಾವ ಪ್ಲೇಸ್ ಕರ್ಕೊಂಡಿದ್ಯಲ್ಲ. ಪ್ರೆಸೆಂಟ್ ಜೀರೋಗಳು ಲೈಫಲ್ಲಿ ನನಗೆ ಜಾಸ್ತಿ ಹೇಳ್ಕೊಂಡು ಇವಾಗಿರೋ ಪ್ರೆಸೆಂಟ್ ಸಿಚುವೇಶನ್ ಒಂದು ಜೀರೋ ಗೊತ್ತಿದ್ರು ಲೈಫಲ್ಲಿ. ಯಾರು ನಂಬಲ್ಲ ಏನಕ್ಕೆ ಜೀರೋ ಅಂತ. ರೆಡಿ ಆಗ್ಬಿಟ್ಟು ನನ್ನ ಗಾಡಿನೇ ರೋಡ್ ಪೀಸ್ ಆಗಿದೆಯಲ್ಲ ನೇಚರ್ ಒಳಗೆ ಎಲ್ಲ ಆರಾಮ ಮಾಡ್ಕೊಂಡಿರ್ತೀರ ಅನ್ಸುತ್ತೆ. ನಮ್ಮೂರಿಂದ ಇಲ್ಲಿಗೆ ಬಂದಾಗ ರಿಸಲ್ಟ್ ಸಿಕ್ಕಿದೆ. ಶಾಪಿಗೆ ಹೋಗೋಣ ಬಗ್ಗೆ ಏನು ಗೊತ್ತಿಲ್ಲ. ಕರ್ಕೊಂಡು ಹೋಗ್ತೀನಿ ಯಾವ್ದಾರು. ಅಲ್ಲೇನು
ಆಟ ಆಡ್ತಿದ್ಯಾ? Monumental tremors that can freeze the speed of life. Just like particles that's falling from heaven all over the stars. Hear you calling for me. Hear you calling. ಬೇಬಿ ಪೆಟ್ರೋಲ್ ಎಷ್ಟಿದೆಯಾ? ಇದಳಲ್ಲ ಗುರು, ಪರವಾಗಿಲ್ಲ, ಮೈಲೇಜು ಆಗಿದ್ದಾಳೆ, ಕಲೇಸಿ ಮೈಲೇಜ್ ಓಕೆ. ಗುರು ಏನಾಯಿತು ಅಂದರೆ ಅಣ್ಣ ಬ್ಲಾಸಮಿಗೆ ಬರೋಕ್ಕೆ ಹೇಳ್ತು. ನಾನು ಅಲ್ಲೇ ನಿಲ್ಲಿಸ್ಬೇಕಿತ್ತು. ನಾನು ಇಲ್ಲಿಗೆ ಬಂದು ಫೋನ್ ಮಾಡ್ತಾಯಿನಿ, ಬ್ಲಾಸಮಿಗೆ ಬಾ ಅಂತು. ಬನ್ನಿ ಬ್ಯಾಕ್ ಟು ಬ್ಲಾಸಮ್ ತೋರಿಸ್ಬೇಕು ಅಂತ ಆಸೆ ಆಗಿದೆ ಅನಿಸುತ್ತೆ. 20 minutes later. ಏನೇ ವೀಡಿಯೋ ಮಾಡಿದ್ರು ವಾಯ್ಸ್ ಒಂದು ಮಾತ್ರ ಎಷ್ಟೇ ಟ್ರೈ ಮಾಡಿದ್ರು ಕ್ಲಾರಿಟಿ ಕೊಡೋಕ್ಕಾಗ್ತಿಲ್ಲ. ಯಾಕೆಂದರೆ ಮೈಕ್ ಸೆಟ್ ಆಗ್ತಿಲ್ಲ ಗುರು. ಮೈಕ್ ತೊಗೋಬೇಕಂದ್ರೆ ಮಿನಿಮಮ್ ಅಂದ್ರೆ 4,000 to 5,000 ಬೇಕೇ ಬೇಕು, ಚೆನ್ನಾಗಿರೋದು. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ನೋಡಿದ್ರೆ. ಬೇಬಿ ಎಲ್ಲಿ ಅಂದರೆ ಬೇಬಿ ಇಲ್ಲಿ ಅಕ್ಷಯಾನಂದಲ್ಲಿ ಗಾಡಿ ಬಿಟ್ಟರೆ ನಮ್ಮ ರೂಮ್ ಹತ್ರ ಬಂದು ಸೆಟ್ಲ್ ಆಗ್ಬಿಟ್ಟಿನಿ. ಇವತ್ತು ಯಾರು ಗೆಸ್ಟ್ ಇಲ್ಲ. ಸೊ ಇವತ್ತು ನಂದೇನು ಇಂಟರ್ವ್ಯೂವನ್ನು ಮುಗಿಸಿ ಡ್ರೆಸ್ ಎಲ್ಲ ಕೊಡ್ತಾರೆ, ಪ್ರಾಪರ್ ಇದ್ದು ಡ್ಯೂಟಿ ಡ್ರೆಸ್ ಎಲ್ಲ, ಅದನ್ನೆಲ್ಲ ತೊಗೊಂಡು ಇವತ್ತು ಸೆಟ್ ಮಾಡ್ಕೋಬೇಕು. ನಾಳೆಯಿಂದ ನನ್ನ ಪ್ರಕಾರ ಡ್ಯೂಟಿ ಅನಿಸುತ್ತೆ. ಎಂಥ ವ್ಯೂ ಅಲ್ಲ, ಬೆಳಗ್ಗೆ ನೀರು ಹೊಡಿತಿದ್ದಾರೆ. ಇನ್ನಿಂದ ತೋರ್ಸೋಣ ಯಾವ ಥರ ಇದೆ ನಮ್ಮ ರೆಸಾರ್ಟು, ಹೆಂಗಿದೆ ನಮ್ಮ ಕೆಲಸ, ಇಲ್ಲಿ ನಾನು ಹೆಂಗಿರ್ತೀನಿ, ದಿನಗಳು ಯಾವ ಥರ ಹೋಗುತ್ತೆ, ನಮ್ಮ ನೇಚರ್ ಹೆಂಗಿದೆ, ಚಿಕ್ಕಮಂಗ್ಳೂರು ನೇಚರು. ಆಲ್ಮೋಸ್ಟ್ ಇರೋಷ್ಟು ದಿನ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ತಿಂಡಿ ಮಾಡಿಲ್ಲ, ಹೊಟ್ಟೆ ಹಸಿತಿದೆ. ಒಳ್ಳೆ ಟಾಪ್ ವ್ಯೂ ಮಾತ್ರ. ಒಂದೊಂದೇ ಕಾಟೇಜ್ಗಳು ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಎಲ್ಲ ಸೇಮ್ ಕಾಟೇಜು, ಒಂದೊಂದು ತೋರಿಸು ಸಾಕು ಅನಿಸುತ್ತೆ. ಬೇಡ ಗುರು, ನಾನು ಎಷ್ಟು ದಿನ ಹೆಂಗೆ ಅನಿಸುತ್ತೋ ಅದನ್ನೆಲ್ಲ ತೋರಿಸ್ತೀನಿ. ಎರಡು ಒಳ್ಳೆ ಕಾಣ ಆಗುತ್ತೆ. ಹೀಗೆ ಮಕ್ಳು ಹಿಡ್ಕೊಂಡಂಗೆ ಹಿಡ್ಕೊಂತಿದ್ಯಲ್ಲ. ನಾ ಕೊಂಬೆನಾರು ಕತ್ತು ಅಂದ್ರೆ ಅದ್ರದ್ದು
ಅದಕ್ಕೆ ಕೈ ಹಾಕಿ ಅಣ್ಣ ಅಂತ ಕೋಲ್ ಕೊಡು ಇದು ಇಟ್ಕೈ ನಾನೇ ಹಿಡಿತೀನಿ ಬೈಲಿ ಕೋಲ್ ಇಟ್ಕಲ್ಲ ಹಿಡಿತೀವಿ ನೋಡಿ ನೀವು ಯಾವ ಊರವರು? ಆ ಯಾವ ಊರವರು? ಬೆಳ್ತಂಗಡಿ ಹೋ ಧರ್ಮಸ್ಥಳ ಮೊನ್ನೆ ಅಲ್ಲೇ ಬಂದ ಸ್ವಾಮಿ ನಾವು ಬಂದಿದ್ದೆವು ಬೆಳ್ತಂಗಡಿಗೆ. ಬರಕಿಲ್ವಾ ನಮ್ಮ ಮನೆಗೆ ಬರಕಿಲ್ವ್ರ? ಬರಕಿಲ್ವಾ ನಮ್ಮ ಮನೆಗೆ? ನಿಮ್ಮಂತವ್ರು ನಮ್ಮ ಮನೆಗೆ ಬರ್ಬೇಕು. ಶತಾಬ್ದಿ ಎಕ್ಸ್ಪ್ರೆಸ್ ರೈಲು ಓದಂಗ್ ಹೋಗ್ತಿರಲ್ಲ ಒಂದೇ ಸಮ ಹಂಗನ ಹೊರಗನ ಹೋಗಲ್ವಲ್ಲ. ಒಂದೇ ಕಾಟೇಜಲ್ಲಿ ಗೆಸ್ಟ್ ಇರೋದು. ಬೆಳಿಗ್ಗೆ ನೋಡಿ ನಮ್ದು ಮಜಾ. ಮಳೆಗಾಲದಲ್ಲಿ ಏನು ಫುಲ್ ಹರಿಯುತ್ತಲ್ಲ ನೀರು. ಗಾಯ್ಸ್ ಇಲ್ಲಿ ಇದು ಆಕ್ಟಿವಿಟಿ ಇದೊಂದು, ಇದಾದ್ಮೇಲೆ ಇಲ್ಲೊಂದಿದೆ ಮಾಡಕ್ಕೆ ಏನು ಕೆಲಸ. ಗೆಸ್ಟ್ ಬೇರೆ ಇದ್ರು ಅವ್ರು ಬೇರೆ ಕ್ಯಾನ್ಸಲ್ಲು. ಅದೆಲ್ಲ ಬರಲ್ಲ, ತಲೆ ಕೆಡ್ಸ್ಕೊಬೇಡಣ. ಇಟ್ಕೊಳಕ್ಕಾಗ್ತಿಲ್ಲ ನೋಡಿ ಇಲ್ಲಿ ಇನ್ನು ಹೆಂಗೆ ಆಟ ಆಡ್ತಾರೋ ಗೊತ್ತಿಲ್ಲ ಗೆಸ್ಟ್ ಇಲ್ಲದಲ್ಲಿ. ಗಾಯ್ಸ್ ಬೆಳಿಗ್ಗೆಯಿಂದ ಸಿಕ್ಕಿಲ್ಲ, ಇವಾಗ ಸಿಕ್ಕಿದ್ದೀನಿ. ಬೆಳಿಗ್ಗೆಯಿಂದ ಎಲ್ಲಿ ಸಿಗೋದು ನೋಡಿದ್ರಲ್ಲ ಏಡಿ. ಗೆಸ್ಟ್ ಇರಲಿಲ್ಲ, ಸೊ ಹಂಗಾಗಿ ಒಂದು ರೌಂಡ್ ಅಲ್ಲಿ ಹೋಗಿ ಬರೋಣ ಅಂತ ಹೋಗಿದ್ದಕ್ಕೆ ಆ ಥರ ಒಂದು ಇದಾಯಿತು ಅಷ್ಟೇ. ಅದಾದಮೇಲೆ ಮಧ್ಯಾಹ್ನ ಒಬ್ಬರು ಗೆಸ್ಟಿಗೆ ಚೆಕ್-ಇನ್ ಆದರು. ಅವರಿಗೋಸ್ಕರ ಅರೇಂಜ್ ಮಾಡಿದ್ದು ಒಂದೇ ಒಂದು ಟೇಬಲು, ಅದ್ರಲ್ಲಿ ಗೆಸ್ಟ್ ಬರಲಿಲ್ಲ. ಸೊ ಹಂಗಾಗಿ ಬಂದರು, ಬಟ್ ಲೇಟಾಗಿ ಬಂದರು. ಸೊ ಹಂಗಾಗಿ ಇಲ್ಲಿ ಅರೇಂಜ್ ಏನು ಮಧ್ಯಾಹ್ನ ಲಂಚಿಗೆ ಅವ್ರು ಬರಲಿಲ್ಲ, ಲೇಟಾಗಿ ಬಂದರು. ಸಂಜೆ ನೋಡಿದ್ರೆ ಒಂದು 6 ಜನ ಚೆಕ್-ಇನ್ ಆಗಿದ್ದಾರೆ. ಅವರಿಗೋಸ್ಕರ ಬೊಫೆ ಸೆಟ್ ಮಾಡೋದಾ ಇಲ್ಲ ಇದು ರೆಸ್ಟೋರೆಂಟ್ ಇಲ್ಲ ಇಲ್ಲಾಂದರೆ ರೂಮ್ ಸರ್ವಿಸ್ ಕೊಡೋದಂತ ಕೇಳೋಕ್ಕೆ ಅಕ್ಷಯಣ್ಣ ಮತ್ತು ಅವರಿಬ್ಬರು ಹೋಗಿದ್ದಾರೆ. ಸೊ ಹಂಗಾಗಿ ಇಲ್ಲಿ ಬಂದೆ ನಿಂತ್ಕೊಂಡು ಏನು ಮಾಡೋಣ ಅಂತ. ಈವ್ನಿಂಗ್ ವ್ಯೂ ನೋಡ್ತೀರಾ, ಹಿಂಗೆ ಕಾಣ್ತಿದೆ. ನಾವು ಯಾವಾಗ ಗುರು ಇಲ್ಲ ಸ್ವಿಮ್ಮಿಂಗ್ ಪೂಲಿಗೆ ಬೀಳೋದು ಸದ್ಯಕ್ಕಿಲ್ಲ, ಬನ್ನಿ ನೋಡೋಣ ಯಾವಾಗಲೂ. ಇದು ಡ್ಯೂಟಿ ಡ್ರೆಸ್ ಇನ್ನೊಂದಿದೆ, ಮತ್ತು ಇನ್ನೊಂದು ಬ್ಲ್ಯಾಕ್ ಕಲರ್ ಶರ್ಟ್ ಇದೆ. ಯಾರು ರೆಸಾರ್ಟಿಗೆ ಬರ್ತೀನಂತ ಇದ್ರೆ ನೋಡ್ರಪ್ಪ ಹುಡುಗರು, ವೇಕೆನ್ಸಿ ಇದೆ. ಈ ಥರ ಇದೆ ಡ್ಯೂಟಿ ಡ್ರೆಸ್ ನಂದು. ಪ್ಯಾಂಟ್ ಕೊಟ್ಟಿದ್ದಾರೆ, ಬಟ್ ಈ ಪ್ಯಾಂಟ್ನೇನು ಹಾಕ್ಕೊಂಡಿಲ್ಲ, ಶೂ ಕೊಡಬೇಕು. ಇದೆಲ್ಲ ಇದೆ. ಇವಾಗ ಪ್ರೆಸೆಂಟ್ ನೋಡೋಕೆ ಹಿಂಗೆ ಕಾಣ್ತಾ ಇದ್ದೀನಿ. ಮಚ್ಚ ಬೇಬಿ ಅಲ್ಲೇ ನಿಲ್ಸಿನ್ ಗುರು. ಬೇಬಿ ತಂದೋಗಿ ಬೇಬಿನ ಲೈಟಾಗಿ ಓಡಿಸಾಡ್ತೀನಿ. ನನಗೇನು ಯೂಸ್ ಇದೆ ಅದಕ್ಕೆ ಮಾತ್ರ ಇದು ಮಾಡ್ತಾಯಿದ್ದೀನಿ. ಒಬ್ಬರು ಬೇರೆ ಕಮೆಂಟ್ ಹಾಕಿದ್ದಾರೆ, ಬ್ರೋ ಡೈಲಿ RX-ಇಂದ ಏನಾದ್ರು ವೀಡಿಯೋ ಮಾಡಿ ಅಂತ. ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ. ಮಾರ್ನಿಂಗ್ ಶಿಫ್ಟ್ ವೈಸ್ ಡ್ಯೂಟಿ ಅಲ್ಲ, ಮಾರ್ನಿಂಗ್ 7ಗೆ ಡ್ಯೂಟಿ ಇರುತ್ತೆ, ಗೆಸ್ಟ್ ಇಲ್ಲ ಅಂದರೆ 8ಗೆ ಡ್ಯೂಟಿ ಇರುತ್ತೆ. ನೋಡೋಣ. ಎಲ್ಲರೂ ಮಾರ್ನಿಂಗ್ ಒಂದು ಶಾರ್ಟ್ ಸ್ಪಿನ್ನಾಗಿ ಬರ್ತೀನಿ, ಬಟ್ ಡೈಲಿ ಅದಕ್ಕೆ ಪೆಟ್ರೋಲ್ ಬೇಕಲ್ಲ ಗುರು, ಏನು ಮಾಡಲಿ. ವೀಡಿಯೋಗಳನ್ನ ಶೇರ್ ಮಾಡಿ ಬೇಗ ಒಂದು ಮಾನಿಟೈಸಿಂಗ್ ಮಾಡಿಬಿಡೋಣ, ಆಯಿತಾ? ಸಿಗೋಣ, ನೋಡೋಣ ಇರಿ. ಮತ್ತಿನ್ನು ಯಾವಾಗ ಸಿಗ್ತೀನಿ ಗೊತ್ತಿಲ್ಲ. ಅಕ್ಷಯಣ್ಣ ಕೇಳಕ್ಕೆ ಹೋಗಿ ರೂಮ್ ಸರ್ವಿಸೋ ಇಲ್ಲ ಬೊಫೆನಾ ಇಲ್ಲಾಂದರೆ ಔಟ್ಸೈಡ್ ಡಿನ್ನರ್ ಇದು ಮಾಡ್ತಾರಂತ. ಈ ಕೆಲಸ ಹೆಂಗೆ ಅಂದರೆ ಗೆಸ್ಟ್ ಬಂದಾಗ ಆಲ್ಮೋಸ್ಟ್ ಬ್ಯುಸಿ ಇರ್ತೀವಿ, ಬಟ್ ಗೆಸ್ಟ್ ಇಲ್ಲ ಅಂದರೆ ಈ ಥರ ಫ್ರೀ ಆಗಿರ್ತೀವಿ. ನಮಗೆ ಅಲ್ಲೊಂದು ವ್ಯೂ ಕಾಣ್ತಿದ್ಯಾ ಟಾಪಲ್ಲಿ, ನನಗೆ ಅಲ್ಲಿಗೆಲ್ಲ ಹೋಗ್ಬೇಕಂತ ತುಂಬ ಆಸೆ ಇದೆ ಗುರು. ಬಟ್ ಅದರಲ್ಲಾದರೂ ಒಂದಾರು ತುದಿಗೆ ಹೋಗ್ತೀವಿ. ಇಲ್ಲಿ ನಾನು ಲಾಸ್ಟ್ ಟೈಮು ಬ್ಲಾಸಮಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಗಿರಿ ಸರ್ ಅಂತ ಇದ್ದರು, ನಾನು ಮಡಿಕೇರಿಯಲ್ಲಿ ವರ್ಕ್ ಮಾಡೋದ್ನಲ್ಲ ಅವ್ರ ಜೊತೆ. ಅವರು ಮತ್ತು ಅಕ್ಷಯಣ್ಣ ಆ ಟಾಪಿಗೆ ಹೋಗಿದ್ರು. ಯಾವ ಟಾಪ್ ಗೊತ್ತಾ? ಈ ಟಾಪಿಗೆ ಹೋಗಿ ಒಂದು ಫ್ಲಾಗ್ ನಿಂತಿದ್ರು. ಅಲ್ಲಿಂದ ಫೋನ್ ಮಾಡಿ ನಮಗೆ ಕಾಣ್ತಿದ್ಯಾ ನೋಡಿ ಅಂತ ಹೇಳಿದರು. ಇದು ನಮಗೆ ಬ್ಲಾಸಮಿಂದ ಡೆಡ್ ಆಪೋಸಿಟ್ ಕಾಣುತ್ತೆ, ಇಲ್ಲಿಂದನೂ ಕಾಣುತ್ತೆ, ಬಟ್ ಇದನ್ನು ಸ್ವಲ್ಪ ಕ್ರಾಸ್ ಅಷ್ಟೇ. ನಮ್ಮ ಬ್ಲಾಸಮ್ ಬಂದು ಆ ಸೈಡ್ ಬರುತ್ತೆ, ಅಲ್ಲಿಂದ ಅಲ್ಲಿಗೆ ಡೈರೆಕ್ಟು. ರೆಸ್ಟೋರೆಂಟ್ ಇದು ಬೊಫೆ. ಇದು ಈವ್ನಿಂಗ್ ಟೈಮು ಕಾಣಿಸ್ತಿಲ್ಲ ನಿಮಗೆ ಕರೆಕ್ಟಾಗಿ. ಮಾರ್ನಿಂಗ್ ಟೈಮೆಲ್ಲ ಬೊಫೆ ಸೆಟ್ ಆದಾಗ ತೋರಿಸ್ತೀನಿ, ಯಾಕೆಂದ್ರೆ ಮಾರ್ನಿಂಗ್ ಬೊಫೆ ಸೆಟ್ ಮಾಡಬೇಕು. 10 ಮೆಂಬರ್ಸು ಗೆಸ್ಟ್ ಇದ್ದಾರೆ, 12 ಮೆಂಬರ್ಸ್ ಇದ್ದಾರೆ ಗೆಸ್ಟು. ಅವಾಗ ತೋರಿಸ್ತೀನಿ ಎಲ್ಲ ಸೆಟ್ ಆದಾಗ ಹೆಂಗೆ ಕಾಣುತ್ತೆ ಅಂತ. ಇವತ್ತಿಂದ ಇಷ್ಟೇ. ಇದಾದಮೇಲೆ ಗೆಸ್ಟಿಂದೊಂದು ಡಿನ್ನರ್ ಇರುತ್ತೆ, ಡಿನ್ನರ್ ಮುಗಿಸ್ತೀವಿ, ಅಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತೀನಿ. ನಾನೊಂದು ಹೇಳೋದನ್ನೇ ಮರ್ತ್ಬಿಟ್ನಲ್ಲ, ನಮ್ಮ ರೆಸಾರ್ಟ್ ನೇಮ್ ಏನು ಅಂತಲೇ ನಿಮಗೆ ನಾನು ತೋರಿಸಿಲ್ಲ, ಹೇಳಿಲ್ಲಲ್ಲ. ಇವಾಗ ನೋಡಿ ಡೈರೆಕ್ಟಾಗಿ ತೋರಿಸ್ತೀನಿ. ಅಲ್ಲಿ ಕಾಣ್ತಿದ್ಯಾ ದಿ ಗ್ರ್ಯಾಂಡ್ ರಿಟ್ರೀಟ್. ಚೆನ್ನಾಗಿ ಕಾಣಬೇಕು ಅಂದರೆ ಲೈಟಿಂಗ್ಸ್ ಎಲ್ಲ ಹಾಕ್ತಾರೆ. ಲೈಟಿಂಗ್ಸ್ ಎಲ್ಲ ಹಾಕಿದ್ಮೇಲೆ ತೋರಿಸ್ತೀನಿ, ಇದು ಚೆನ್ನಾಗಿ ಕಾಣುತ್ತೆ. ನೋಡಲ್ಲ ಹೀಗೆ ಡೈರೆಕ್ಟ್ ಸರ್ವೀಸು. ಇದೊಂದು ಟೇಬಲಿಗೆ ಸೆಟ್ ಆಗಿದ್ದು, ಮತ್ತು ಇದೊಂದು ಮತ್ತು ಇನ್ನಿಬ್ರಿಗೆ ಎಷ್ಟು ಬಂದಿದ್ದಾರೆ, ಅವ್ರಿಗೆ ಬೇರೆ ಸೆಟ್ ಮಾಡ್ಬೇಕೇನೋ ಗೊತ್ತಿಲ್ಲ. ಫಸ್ಟ್ ಡೇ ಕೆಲಸ ಒಂಥರ ಖುಷಿ ಆಗ್ತಿದೆ. ಸರ್ವಿಸ್ ಮಜಾ ನೋಡೋರು. ಇಲ್ಲಿ ಎಲ್ಲ ಮುಗೀತು, 10 ಗಂಟೆ ಆಗಿದೆ ಟೈಮು, ಇನ್ನೇನು ಸ್ವಲ್ಪ ಇದೆ. ಇಷ್ಟು ಕ್ಲಿಯರ್ ಮಾಡಿಬಿಟ್ರೆ ಮುಗೀತು ಗೈಸ್, ಮುಗೀತು ಲಂಚು. ಸಾರಿ ಡಿನ್ನರು. ಮರ್ತೋಗುತ್ತೆ ನನಗೆ ಅವಾಗ
ಇದೆಲ್ಲ ಕ್ಲೀನ್ ಮಾಡಬೇಕು. ಇದೊಂದು ಟೇಬಲ್ ಅದೊಂದು ಟೇಬಲ್ ಕ್ಲಿಯರ್ ಮಾಡಿದ್ರೆ, ಇದೊಂದು ಟೇಬಲ್ಲಿದ್ದರು ಮತ್ತು ಈ ಟೇಬಲ್ಲಿದ್ದರು. ಇಷ್ಟು ತನಕ ಸರ್ವಿಸ್ ಮಾಡಿ ಎಲ್ಲ ಮುಗೀತು. ಇದೊಂದು ಕ್ಲಿಯರೆನ್ಸು ನೋಡಿ, ಅಲ್ಲಿ ಬಾಸ್ ಬರ್ತಿದ್ದಾರೆ. ಇದೆಯಾ ಬೇಬಿ? ಗುಡ್ ನೈಟ್ ಬೇಬಿ. ಒಳ್ಳೆ ಬೆಡ್ಶೀಟ್ ಕೊಡ್ತೀನಿ. ಫಸ್ಟ್ ಡೇ ಬೇಬಿನ ಇಲ್ಲಿ ತಂದು ನಿಲ್ಸಿದ್ದೀನಿ. ಇವತ್ತಿನ ಕೆಲಸ ಹೆಂಗಿತ್ತು ಅಂದರೆ ಫುಲ್ ಬಿಂದಾಸ್ಕರು ನಿಜವಾಗ್ಲೂ. ಬಟ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೇನೆ. ವೀಡಿಯೋನ ಇಷ್ಟ ಗೊತ್ತು ತಾನೆ, ಒಂದು ಲೈಕು, ಒಂದು ಶೇರು, ಒಂದು ಸಬ್ಸ್ಕ್ರೈಬು ಇಷ್ಟನ್ನು ಮಾಡಿಬಿಡಿ. ಮುಂದೆ ನಾವು ನೋಡೋಣ, ನಾಳೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡು.